سيدنا ومولانا محمد معدن الجود والكرم وآله وبارك وسلم صلاة وسلام عليك يا رسول الله صلى الله عليه وسلم یا اللہ یا رحمان یا رحیم تیرے فضل سے سارے مؤمنین و مؤمنات کی مغفرت فرما دے آنے والوں کو بھی صحت نصیب فرما مولا کریم تیرے فضل سے جامعہ کی پوری راتوں کی ترقی عطا فرما مولا کریم جتنے بھی احباب یہاں شریک ہیں اور جو آنے والے ہیں مولا کریم تمام کے حضرے کو قبول فرما کر تمام کو اس کا اجر نصیب فرما دے ہماری سارے مسلمانوں کی دعاؤں کو قبول فرما دے ان اللہ و ملائکتہ یصلون علی النبی یا ایھا الذین آمنوا صلوا علیہ وسلموا تسلیما صلاة وسلام علیک یا رسول اللہ صلی اللہ علیہ وسلم سبحان ربك رب العزة عما يصفون وسلام على المرسلين والحمد لله رب العالمين. ಚಿಕ್ಕಮಗಳೂರು ಜಿಲ್ಲೆಯ ಹೆಸರುವಾಸಿಯಾಗಿರುವ ಜಾಮಿಯಾ ಅರಬಿಯಾ ಕಂಜುಲ್ ಇಮಾನ್ ಸಂಸ್ಥೆ ಹಲವಾರು ವರ್ಷಗಳಿಂದ ಕಣ್ಣಿನ ಉಚಿತ ತಪಾಸಣೆ ಆಗಲಿ ಬೇರೆ ವಿವಿಧ ಮೆಡಿಕಲ್ ಕ್ಯಾಂಪ್ಗಳು ಆಯೋಜಿಸುತ್ತಿದೆ. ಇವತ್ತು ಈ ದಿನ ಕರೋನಿಯಾ ನಿಧಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗದಿಂದ ಹಿಜಾಮಾ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಈ ಹಿಜಾಮಾ ಕ್ಯಾಂಪ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ ಆಗಿರುತ್ತದೆ. ಹಾಗೆ ಬಹಳಷ್ಟು ಈ ಚಿಕಿತ್ಸೆಯಿಂದ ಬಹಳಷ್ಟು ರೋಗಗಳನ್ನು ನಿವಾರಣೆ ಆಗುತ್ತದೆ. ಹಾಗೆಯೇ ಕೆಲವು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ನಾನು ಇಲ್ಲಿಗೆ ಇಚ್ಛೆ ಪಡ್ತೇನೆ. ಈ ಶರೀರ ರೋಗಗಳು ಆಗಲಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ. ಇದು 10ನೇ ವರ್ಷದ ಕಾರ್ಯಕ್ರಮ. ಸುಮಾರು 10 ವರ್ಷಗಳಿಂದ ನಾವು ಮೆಡಿಕಲ್ ಕ್ಯಾಂಪ್ಗಳು ಹಮ್ಮಿಕೊಂಡು ಬಂದಿರುತ್ತೇವೆ. ಈ ದಿನ ಇವತ್ತು ಸುಮಾರು 150 ಜನ ರಿಜಿಸ್ಟರ್ ಮಾಡಿದ್ದಾರೆ. 150 ಜನರಿಗೆ ಇವತ್ತು ಒಂದು ದಿವಸದಲ್ಲಿ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಮಹಿಳೆಯರು ಸುಮಾರು ಒಂದು 40ರಿಂದ 50 ಮಹಿಳೆಯರು ಇದ್ದಾರೆ. ಸುಮಾರು 100 ಪುರುಷರು ಇದ್ದಾರೆ. ಇದರಲ್ಲಿ ಸುಮಾರು 2 ವಾರದಿಂದ ಎಲ್ಲ ಮಸೀದಿಗಳಲ್ಲಿ ಅನೌನ್ಸ್ ಮಾಡೋ ಮುಖಾಂತರ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರಚಾರ ಮಾಡಿ ಜನರಿಗೆ ತಿಳಿಸಿದ್ದೇವೆ.
ಹೌದು, ಬಹಳಷ್ಟು ಜನ ಈ ಹಿಂದೆನೂ ಈ ಹಿಜಾಮ ಇದು ತಗೊಂಡಿದ್ದಾರೆ. ಭಾಳಷ್ಟು ಅವರಿಗೆ ಇದರಿಂದ ಉಪಯೋಗನೂ ಆಗಿದೆ, ನಿವಾರಣೆಯೂ ಆಗಿದೆ. ಇವರು ಮ್ಯಾಂಗ್ಳೂರಿಂದ ಬಂದಿದ್ದಾರೆ. ಇವ್ರಿಗೆ ಭಾಳ ಸುಮಾರು 20-25 ವರ್ಷದಿಂದ ಇವ್ರಿಗೆ ಅನುಭವ ಇದೆ ಈ ಇದರಲ್ಲಿ. ಸುಮಾರು ಕಡೆ ನಮ್ಮ ರಾಜ್ಯದಲ್ಲಿ ಸುಮಾರು ಕಡೆ ಇದೇ ರೀತಿಯ ಕ್ಯಾಂಪ್ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಪ್ರತ್ಯೇಕ ಮಹಿಳೆಯರಿಗೇ ಲೇಡಿ ಡಾಕ್ಟರ್ನೇ ಇದ್ದಾರೆ, ಅವರು ಸಪ್ರೇಟಾಗಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಹಿಜಾಮ ಅಂತ ಹೇಳಿದರೆ ಸಾಧಾರಣ ಸುಮಾರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರೋತ್ಸಾಹಿಸಿದಂತಹ ಮಾಡಲು ಜನರಿಗೆ ಉಮ್ಮತ್ತಿಗೆ ಮಾಡಲು ಆಜ್ಞಾಪಿಸಿದಂಥ ಒಂದು ಚಿಕಿತ್ಸೆಯಾಗಿದೆ ಹಿಜಾಮ. ಹಿಜಾಮ ಅಂತ ಹೇಳಿದರೆ ಪ್ರಾಚೀನ ಕಾಲದಲ್ಲಿ ಈ ಪ್ರಾಣಿಗಳ ಜಾನುವಾರುಗಳ ಕೊಂಬಿನಿಂದ ಚುಚ್ಚಿ ರಕ್ತವನ್ನು ತೆಗೆಯುವಂಥ ಪದ್ಧತಿ, ಕೊಂಬು ಉಪಯೋಗಿಸಿಕೊಂಡು ಅದು ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ ಬೇರೆ ಫೈರ್ ಕಪ್ಪಿಂಗ್ ಇದು ಕಪ್ಪುಗಳ ರೀತಿಯಲ್ಲಿ ಚೈನೀಸ್ ಟ್ರೆಡಿಷ್ನಲ್ ಆಗಿ ಬದಲಾಗಿದೆ. ಹಲವಾರು ಜನರು ಸಾಧಾರಣ 160 ದೇಶಗಳಲ್ಲಿ ಇದನ್ನು ಪ್ರಾಯೋಗಿಕ ಚಿಕಿತ್ಸಾ ರೀತಿಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಎಲ್ಲರೂ ಅಲೋಪತಿ ಆಗಲಿ, BNYS ಆಗಲಿ ಅಥವಾ ಆಯುರ್ವೇದಿಕ್ ವಿಭಾಗದಲ್ಲಿ ಎಲ್ಲ ವಿಭಾಗದಲ್ಲೂ ಇದನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಬಹಳಷ್ಟು ಇದರಿಂದ ಪ್ರಯೋಜನಗಳಿದೆ. ಶರೀರದ ಟಾಕ್ಸಿಕನ್ನು ಹೊರಹಾಕ್ತದೆ, ಅದೇ ರೀತಿ ಮನುಷ್ಯನ ದೇಹ ಮತ್ತು ಮೆದುಳುಗಳನ್ನು ಚುರುಕಾಗಿರಿಸ್ತದೆ. ಮತ್ತು ಮಧುಮೇಹ, BP, ಶುಗರ್ ಅಥವಾ ಇನ್ನಿತರ ಹಲವಾರು ಕಾಯಿಲೆಗಳು ಬರುವುದನ್ನು ತಡೆಗಟ್ಟುವಂಥ ಅಡ್ವಾನ್ಸ್ಡ್ ಟ್ರೀಟ್ಮೆಂಟು ಸಹ, ಬಂದದ್ದನ್ನು ಗುಣಪಡಿಸುವಂಥ ಟ್ರೀಟ್ಮೆಂಟ್ ಸಹ ಆಗಿರ್ತದೆ. ಹಿಜಾಮ ಮಾಡಿದ್ರಲ್ಲಿ ಭಾರಿ ಅನುಕೂಲ ಇದೆ. ಮತ್ತು ಈ ಹಿಜಾಮ ಮಾಡಿದ್ರಿಂದ ಮತ್ತು ಕೆಟ್ಟ ರಕ್ತ ಎಲ್ಲ ಹೊರಗಡೆ ಬಂದು ರಕ್ತ ಎಲ್ಲ ಕ್ಲೀನ್ ಮಾಡುತ್ತೆ. ಇದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತ್ ಆಗಿದ್ದರಿಂದ ಈ ಹಿಜಾಮ ಮಾಡಿಸ್ಬೇಕಾಗಿತ್ತೆ. ಅಥವಾ ವರ್ಷಕ್ಕೆ 1-2 ಸತಿ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು. ನಮ್ಮ ದೇಹದಿಂದ ಕೆಟ್ಟ ರಕ್ತವನ್ನು ಹೊರಗಡೆ ತೆಗೆದು ಶುದ್ಧ ರಕ್ತವನ್ನು ಕೊಡುತ್ತೆ. ಎರಡನೇದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನಂತೆ, ನಮಗೆ ಯಾರ ಜಾದು ಮತ್ತು ಯಾರ ಮಾಯಾ ಮಂತ್ರ ಮಾಡಿದರೆ ಇದರಲ್ಲಿ ಕೆಟ್ಟ ರಕ್ತ ಗಟ್ಟಿ ಅಂತ ಬರುತ್ತೆ, ಗಟ್ಟಿ ಮತ್ತು ಕಪ್ಪು ರಕ್ತ ಹೊರಗಡೆ ಬಂದು ಕಾಣುತ್ತೆ. ಅದರಿಂದ ನಮಗೆ ಜಾದು ಮತ್ತು ಮಾಯಾ ಮಂತ್ರ ಮಾಡಿದ್ರಿಂದ ಆ ಕೆಟ್ಟ ರಕ್ತ ಮತ್ತು ಗಟ್ಟಿ ರಕ್ತವನ್ನು ಹೊರಗಡೆ ಬರುತ್ತೆ. ಇದರಿಂದ ನಮಗೆ ಅನುಕೂಲ ಆಗುತ್ತೆ. ಇದರಿಂದ ಇದು ಬಂದು ಹಿಜಾಮ ಮಾಡಿಸ್ಬೇಕು ಅಂತ ನಾವು ಎಲ್ಲರಿಗೆ ಕೇಳ್ತೀವಿ. سبحان ربك رب العزة عما يصفون وسلام على المرسلين والحمد لله رب العالمين.